ಒಂದು ರೂಪೇ ಕಾರ್ಡ್ ಮಾಡಿಸ್ಕೊಳ್ಳಿ. ನೋಡಿ, ಇದೆ ರೂಪೇ ಕಾರ್ಡ್, ನಿಮ್ಗೆಲ್ಲ ಗೊತ್ತಲ್ಲ, ನೀವೆಲ್ಲ ಬ್ಯಾಂಕ್ ಅಕೌಂಟ್ ಇಟ್ಟಿದ್ದೀರಾ. ಈ ರೂಪೇ ಕಾರ್ಡ್ ಅಪ್ಲೈ ಮಾಡಿ ನಿಮ್ ಬ್ಯಾಂಕ್ ಅಲ್ಲಿ ಒಂದು ರೂಪೇ ಕಾರ್ಡ್ ತಗೊಳ್ಳಿ. ನಿಮ್ಮ ಹತ್ರ ಆಲ್ರೆಡಿ ಮಾಸ್ಟರ್ ಕಾರ್ಡ್, ವೀಸಾ ಕಾರ್ಡ್ ಇದ್ರೂ ರೂಪೇ ಕಾರ್ಡ್ ಅಪ್ಲೈ ಮಾಡಿ ತಗೊಳ್ಳಿ. ಯಾಕೆ ಗೊತ್ತಾ, ಆಕ್ಸಿಡೆಂಟ್ ಅಲ್ಲಿ ಸಾವಾದ್ರೆ, ಪರ್ಮನೆಂಟ್ ಡಿಸೇಬಿಲಿಟಿ ಆದ್ರೆ ನಿಮ್ಗೆ 2 ಲಕ್ಷ ಸಿಗುತ್ತೆ. ಎಸ್, ಸೆಂಟ್ರಲ್ ಗವರ್ಮೆಂಟ್ ಇದನ್ನ, ಈ ಸೌಲಭ್ಯವನ್ನ ಎಲ್ಲ ನಾಗರಿಕರಿಗೂ ತಲುಪಿಸಿದೆ. ಜನ್ಧನ್ ಅಕೌಂಟ್ ಇಂದ ಯಾವುದೇ ಹೈಯೆಸ್ಟ್ ಅಕೌಂಟ್ ವರೆಗೂ ರೂಪೇ ಕಾರ್ಡ್ ಎಲ್ಲ ಯಾರು ಬೇಕಾದ್ರೂ ತಗೋಬಹುದು. ಯಾರಿಗೆ ಆಕ್ಸಿಡೆಂಟಲ್ ಡೆತ್ ಆದ್ರೂ ಮತ್ತೆ ಪರ್ಮನೆಂಟ್ ಡಿಸೇಬಿಲಿಟಿ ಆದ್ರೂ ರೂಪೇ ಕಾರ್ಡ್ ಇಟ್ಕೊಂಡಿರೋರಿಗೆ 2 ಲಕ್ಷ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಕೊಡುತ್ತೆ. ನೀವೇನ್ ಮಾಡ್ಬೇಕು, ರೂಪೇ ಕಾರ್ಡ್ ತಗೊಂಡು ಪ್ರತಿ ತಿಂಗಳು ಒಂದು ಟ್ರಾನ್ಸಾಕ್ಷನ್ ಮಾಡ್ಬೇಕಷ್ಟೇ. ನೀವು ಇಲ್ಲ ATM ಇನ್ ಕ್ಯಾಶ್ ತೆಗ್ದಿರ್ಬೇಕು, ಎಲ್ಲ ಯಾವ್ದಾರ ಅಂಗಡಿ ಮುಂಗಟ್ಟು ಹೋಗಿ ವ್ಯಾಪಾರ ವ್ಯವಹಾರ ಮಾಡಿರ್ಬೇಕು ಅಷ್ಟೇ. ನೀವು ಮಾಡ್ಬೇಕಾರದು ನಿಮ್ ಬ್ಯಾಂಕ್ ಅಕೌಂಟ್ ಒಂದು ನಾಮಿನಿ ಹಾಕ್ಬಿಡಿ. ಈ ರೂಪೇ ಕಾರ್ಡ್ ಇಟ್ಕೊಂಡಿರಿ. ಅಕಸ್ಮಾತ್ ಆಕ್ಸಿಡೆಂಟ್ ಅಲ್ಲಿ ಪರ್ಮನೆಂಟ್ ಡಿಸೇಬಿಲಿಟಿ ಆಯ್ತು, ಡೆತ್ ಆಯ್ತು, ನಿಮ್ ಕಡೆಯವ್ರು ಯಾರೋ ನಿಯರೆಸ್ಟ್ ಬ್ಯಾಂಕಿಗೆ ಹೋಗಿ 90 ಡೇಸ್ ಒಳಗೆ, 3 ತಿಂಗಳೊಳಗೆ ಹೋಗ್ಬೋದು. 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗೋಯ್ತು, ಹೋಗಕ್ಕಾಗ್ಲಿಲ್ಲ ಅನ್ನೋದಕ್ಕೆ ಸರ್ಕಾರ 3 ತಿಂಗಳು ಟೈಮ್ ಕೊಟ್ಟಿದೆ. 3 ತಿಂಗಳೊಳಗೆ ಹೋಗಿ ರೂಪೇ ಕಾರ್ಡ್ ಸಬ್ಮಿಟ್ ಮಾಡಿ, ಮೆಡಿಕಲ್ ರಿಪೋರ್ಟ್ ಸಬ್ಮಿಟ್ ಮಾಡಿ, ಇನ್ನು KYC ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ, ನಾಮಿನಿ ಯಾರು ಅಂತ ಸಬ್ಮಿಟ್ ಮಾಡಿದ್ರೆ 60 ಡೇಸ್ ಒಳಗಡೆ ನಿಮ್ ಕೇಸ್ ಸೆಟಲ್ ಮಾಡಿ ಅಕೌಂಟ್ಗೆ 2 ಲಕ್ಷ ಬಂದು ಬಿದ್ದೋಗುತ್ತೆ. ನಿಮ್ಮ ಹತ್ರ ಬೇರೆ ಪಾಲಿಸಿ ಇದೆ ಕೊಡಲ್ಲ ಅಂತ, ಎಲ್ಲ ಪಾಲಿಸಿ ಇದ್ರೆ, ನೀವು 100 ಪಾಲಿಸಿ ಇಟ್ಕೊಂಡಿದ್ರೆ ಇನ್ಶೂರೆನ್ಸ್, ರೂಪೇ ಕಾರ್ಡ್ ಇಟ್ಕೊಂಡಿದ್ರೆ ಅದ್ರದ್ದು 2 ಲಕ್ಷ ಬರುತ್ತೆ. ಇನ್ಯಾಕ್ ತಡ, ನಿಯರೆಸ್ಟ್ ಬ್ಯಾಂಕ್ ಹೋಗಿ ರೂಪೇ ಕಾರ್ಡ್ ತಂದಿಟ್ಕೊಳ್ಳಿ. ಗೊತ್ತಾಯ್ತಾ? ಪ್ರತಿಯೊಬ್ರು ಮಾಡ್ಕೊಳ್ಳಿ.